ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕ ನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾ ಕಾಂಡಕ್ಕೆ ಸ್ವಾಗತ. ರಾವಣರ ಯುದ್ಧವು ಮುಗಿದು ರಾವಣನ ವಧೆಯಾದ ನಂತರ ವಿಭೀಷಣನು ರಾಜನಾಗಿ ಪಟ್ಟಾಭಿಷಿಕ್ತನಾಗಿದ್ದಾನೆ. ಶ್ರೀರಾಮಚಂದ್ರ ಪ್ರಭುವು ಆಜ್ಞೆ ಮಾಡಿ ಹನುಮಂತನು ಸೀತೆಯ ಬಳಿಗೆ ಬಂದು ಆಕೆಯ ಕ್ಷೇಮ ಸಮಾಚಾರವನ್ನು ತಿಳಿದುಕೊಂಡು ಬಂದ ಮೇಲೆ ಶ್ರೀರಾಮನು ಆಜ್ಞಾಪಿಸಿ ವಿಭೀಷಣ ಹಾಗೂ ಅಂಗದರನ್ನು ಸೀತೆಯ ಬಳಿಗೆ ಕಳುಹಿಸಿ ಸಕಲ ಗೌರವಗಳೊಂದಿಗೆ ಸೀತೆಯನ್ನು ಬರಮಾಡಿಕೊಳ್ಳುತ್ತಿದ್ದಾನೆ. ಆದರೆ ಸೀತೆಯು ಪಲ್ಲಕ್ಕಿಯಲ್ಲಿ ಬರುತ್ತಿದ್ದಾಗ ಎಲ್ಲ ವಾನರರು ಆಕೆಯನ್ನು ನೋಡಲು ಮುಂದಾದಾಗ ಸೀತೆಯು ನಡೆದುಕೊಂಡೇ ಬರಲಿ, ಎಲ್ಲ ವಾನರರಿಗೂ ಆಕೆಯನ್ನು ತಾಯಿಯ ರೂಪದಲ್ಲಿ ನೋಡುತ್ತಾರೆ ಎಂದು ಶ್ರೀರಾಮಚಂದ್ರ ಪ್ರಭುವು ಹೇಳುತ್ತಾನೆ. ಈ ಕಾರಣದಿಂದಲೇ ಅಂದರೆ ಸೀತಾಮಾತೆಯು ಶ್ರೀರಾಮನ ಸಮೀಪಕ್ಕೆ ನಡೆದುಕೊಂಡು ಬರುವ ಸಂದರ್ಭದಲ್ಲಿ ಶ್ರೀರಾಮನು ನಿಜವಾದ ಸೀತೆಯನ್ನು ಪ್ರಕಟಪಡಿಸುವ ಯೋಚನೆ ಮಾಡುತ್ತಾನೆ. ಈವರೆಗೂ ಶ್ರೀರಾಮನ ಹೊರತಾಗಿ ಸೀತೆಯ ಹೊರತಾಗಿ ನಿಜವಾದ ಸೀತೆಯು ಅಗ್ನಿದೇವನ ಬಳಿಯಲ್ಲಿದ್ದಾಳೆ. ರಾವಣನು ಅಪಹರಿಸಿದುದು ಛಾಯಾ ಸೀತೆಯನ್ನಷ್ಟೇ ಎಂಬುದು ಯಾರಿಗೂ ತಿಳಿದಿಲ್ಲ. ಈ ಕಾರಣದಿಂದಲೇ ಕರುಣಾನಿಧಿಯಾದ ಶ್ರೀರಾಮನು ಲೀಲೆಗಾಗಿ ಕೆಲವು ಕಟು ವಚನಗಳನ್ನಾಡಿದನು. ಅದನ್ನು ಕೇಳಿ ರಾಕ್ಷಸ ಸ್ತ್ರೀಯರೆಲ್ಲರೂ ದುಃಖಿತರಾದರು. ಪ್ರಭುವಿನ ವಚನಗಳನ್ನು ಶಿರಸ ವಹಿಸಿ ಮನ ವಚನ ಕಾಯದಿಂದ ಪವಿತ್ರಳಾದ ಸೀತಾದೇವಿಯು ಹೇಳುತ್ತಾಳೆ, ಲಕ್ಷ್ಮಣ, ನೀನು ನನ್ನ ಧರ್ಮರಕ್ಷಣೆಯ ಕಾರ್ಯದಲ್ಲಿ ಸಹಾಯಕನಾಗು. ಕೂಡಲೇ ಅಗ್ನಿಯನ್ನು ಉರಿಸಿ ಸಿದ್ಧಗೊಳಿಸು. ವಿರಹ, ವಿವೇಕ, ಧರ್ಮ, ನೀತಿಯುಕ್ತವಾದ ಸೀತಾದೇವಿಯ ವಚನಗಳನ್ನು ಕೇಳಿ ಲಕ್ಷ್ಮಣನ ಕಣ್ಣುಗಳಲ್ಲಿ ದುಃಖಾಶ್ರುಗಳು ತೊಟ್ಟಿಕ್ಕಿದವು. ತನ್ನ ಎರಡೂ ಕೈಗಳನ್ನು ಜೋಡಿಸಿ ನಿಂತು ಬಿಟ್ಟನು. ಅವನು ಕೂಡ ಶ್ರೀರಾಮನಲ್ಲಿ ಏನು ಹೇಳದಾದನು. ಮತ್ತೆ ಶ್ರೀರಾಮನ ಸಂಕೇತವನ್ನು ಗಮನಿಸಿ ಲಕ್ಷ್ಮಣನು ಕೂಡಲೇ ಕಟ್ಟಿಗೆಗಳನ್ನು ರಾಶಿ ಹಾಕಿ ಅಗ್ನಿಯನ್ನು ಪ್ರಜ್ವಲಿಸಿದರು. ಪ್ರಜ್ವಲಿತವಾದ ಅಗ್ನಿಯನ್ನು ನೋಡಿ ಜಾನಕಿಗೆ ಹರ್ಷವಾಯಿತು. ಆಕೆಗೆ ಲೇಷ ಮಾತ್ರವೂ ಭಯವಾಗಲಿಲ್ಲ. ಅವಳು ಲೀಲೆಯಿಂದ ಇಂತೆಂದಳು, ಓ ಯಜ್ಞೇಶ್ವರ, ಮನೋವಾಕ್ಕರ್ಮಗಳಿಂದ ನಾನು ನನ್ನ ಹೃದಯದಲ್ಲಿ ಸರ್ವಜ್ಞನಾದ ಶ್ರೀ ರಘುವೀರನನ್ನು ಮಾತ್ರ ಆಶ್ರಯಿಸಿದ್ದರೆ ಎಲ್ಲರ ಮನೋಗತಿಯನ್ನು ಬಲ್ಲ ನೀನು ನನ್ನ ಮನೋಗತಿಯನ್ನು ಅರಿತು ಚಂದನದಂತೆ ಶೀತಲವಾಗು. ಶ್ರೀ ಮಹಾದೇವನಿಂದ ಸದಾಕಾಲ ಪೂಜಿಸಲ್ಪಡುವ ಸೀತಾದೇವಿಗೆ ಶ್ರೀ ಮಹಾದೇವನಿಂದ ಸದಾಕಾಲ ಪೂಜಿಸಲ್ಪಡುವ ಸೀತಾದೇವಿಗೆ ಅತ್ಯಂತ ಪ್ರೀತಿಪಾತ್ರನಾದ ಶ್ರೀರಾಮಚಂದ್ರ ಪ್ರಭುವಿನ ಚರಣ ಕಮಲಗಳನ್ನು ಸ್ಮರಿಸುತ್ತಾ ಕೋಸಲಾಧೀಶನಿಗೆ ಜಯ ಜಯಕಾರ ಮಾಡುತ್ತಾ ಸೀತಾದೇವಿಯು ಚಂದನದಂತೆ ಶೀತಲವಾದ ಅಗ್ನಿಯಲ್ಲಿ ಪ್ರವೇಶಿಸಿದಳು. ಆಗ ಸೀತಾದೇವಿಯ ಪ್ರತಿಬಿಂಬವು ಬಿಂಬದಲ್ಲಿ ಸೇರಿ ಹೋಯಿತು. ಅಂದರೆ ಛಾಯಾ ಸೀತೆಯು ನಿಜವಾದ ಸೀತೆಯಲ್ಲಿ ಸೇರಿ ಹೋದಳು. ಲೌಕಿಕ ಕಳಂಕವೆಲ್ಲ ಆ ಪ್ರಚಂಡಾಗ್ನಿಯಲ್ಲಿ ಭಸ್ಮವಾಯಿತು. ಪ್ರಭುವಿನ ಈ ಲೀಲಾ ರಹಸ್ಯವು ಯಾರಿಗೂ ತಿಳಿಯಲೇ ಇಲ್ಲ. ಸುರರು, ಸಿದ್ಧರು, ಮುನಿಗಳು ಆಕಾಶದಲ್ಲಿ ನಿಂತು ಇದನ್ನು ಸ್ತಬ್ಧರಾಗಿ ನೋಡುತ್ತಿದ್ದರು. ಆಗ ಅಗ್ನಿದೇವನು ಶರೀರಧಾರಿಯಾಗಿ ಪ್ರಕಟಿತನಾಗಿ ವೇದ ಪ್ರತಿಪಾದ್ಯಳಾದ ಜಗದ್ವಿಖ್ಯಾತಳಾದ ನಿಜವಾದ ಶ್ರೀದೇವಿ ಅಂದರೆ ಸೀತಾದೇವಿಯ ಕೈ ಹಿಡಿದುಕೊಂಡು ಕ್ಷೀರಸಾಗರನು ಲಕ್ಷ್ಮೀದೇವಿಯನ್ನು ಮಹಾವಿಷ್ಣುವಿಗೆ ಸಮರ್ಪಿಸುವಂತೆ ಸೀತಾದೇವಿಯನ್ನು ಶ್ರೀರಾಮಚಂದ್ರನಿಗೆ ಅರ್ಪಿಸಿದನು. ಆಕೆಯು ಶ್ರೀರಾಮನ ವಾಮಭಾಗದಲ್ಲಿ ವಿರಾಜಿಸಿದಳು. ಆಕೆಯ ಪರಮ ಶೋಭೆ ಅತಿ ಮನೋಜ್ಞವಾಗಿತ್ತು. ಆಗ ತಾನೇ ಅರಳಿದ ನೀಲ ಕಮಲದ ಬಳಿ ಕನಕ ಕಮಲದ ಮೊಗ್ಗಿನಂತೆ ಆಕೆಯು ಶೋಭಿಸಿದಳು. ದೇವತೆಗಳು ಹರ್ಷಿತರಾಗಿ ಪುಷ್ಪವೃಷ್ಟಿಗರೆದರು. ದೇವದುಂದುಭಿಗಳು ಮೊಳಗಿದವು. ಕಿನ್ನರರು ಗಾನ ಮಾಡತೊಡಗಿದರು. ವಿಮಾನಗಳಲ್ಲಿದ್ದ ಅಪ್ಸರೆಯರು ನಾಟ್ಯವಾಡತೊಡಗಿದರು. ಶ್ರೀ ಜಾನಕೀ ದೇವಿಯೊಡಗೂಡಿದ್ದ ಶ್ರೀರಾಮಚಂದ್ರನ ಅಪಾರ ಸೌಂದರ್ಯವನ್ನು ದರ್ಶಿಸಿ ವಾನರ ಬಲ್ಲೂಕಗಳು ಆನಂದ ತುಂದಿಲರಾಗಿ ಸುಖನಿಧಿಯಾದ ಶ್ರೀ ರಘುರಾಮನಿಗೆ ಜಯ ಜಯಕಾರ ಮಾಡಿದರು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ.
ನಮಸ್ಕಾರ. श्रीरामचन्द्र कृपाल भज मन हरण भव भय दारुणं श्रीरामचन्द्र कृपाल भज मन हरण भव भय दारुणं श्रीराम 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 श्रीराम